ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆಯ ಸಮಯದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಯಾವ ಅನಿಲವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ? ಕಾರ್ಬನ್ ಡೈಆಕ್ಸೈಡ್. ದ್ಯುತಿಸಂಶ್ಲೇಷಣೆಯು ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ನಿಂದ ಗ್ಲೂಕೋಸ್ ಮತ್ತು ಆಮ್ಲಜನಕವನ್ನು ತಯಾರಿಸುವ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಕ್ಕರೆ ಉತ್ಪಾದನೆಗೆ ಅಗತ್ಯವಾದ ಮುಖ್ಯ ಕಚ್ಚಾ ವಸ್ತುವಾಗಿದೆ. ನೆಕ್ಸ್ಟ್ ಕ್ವಶನ್. ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಯಕೃತ್. ಶಬ್ದದ ವೇಗವು ಯಾವ ಮಾಧ್ಯಮದಲ್ಲಿ ಹೆಚ್ಚು? ಘನವಸ್ತುಗಳು ಹೆಚ್ಚು. ಯಾಕೆಂದರೆ ಘನವಸ್ತುಗಳಲ್ಲಿ ಅಣುಗಳು ತುಂಬ ಹತ್ರ ಇರುತ್ತೆ, ಹಾಗಾಗಿ ಘನವಸ್ತುಗಳಲ್ಲಿ ಶಬ್ದದ ವೇಗ ಜಾಸ್ತಿ ಇರುತ್ತೆ. ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವುದು? ಬುಧ ಗ್ರಹ, ಮರ್ಕ್ಯುರಿ. ಆ್ಯಕ್ಚುಲಿ ಸೌರವ್ಯೂಹದಲ್ಲಿರುವಂಥ 8 ಗ್ರಹಗಳನ್ನು ಕನ್ನಡದಲ್ಲಾದರೆ ತುಂಬ ಸುಲಭವಾಗಿ ನೆನ್ಪಿಟ್ಕೊಳಕ್ಕೆ ಒಂದು ಲೈನ್ ಇದೆ. ಅದೇನಪ್ಪ ಅಂದರೆ ಭೂಶುಭ, ಮಂಗೂಷ, ಯುನೋ ಅಂತ. ಭೂ ಅಂತಂದರೆ ಬುಧ ಗ್ರಹ, ಶು ಅಂತಂದರೆ ಶುಕ್ರ, ಬಾ ಅಂತಂದರೆ ಭೂಮಿ, ಭೂಶುಭ ಆಯಿತಾ. ಮಂಗೂಷ ಅಂದರೆ ಮಂಗಳ, ಗುರು, ಶನಿ. ನೆಕ್ಸ್ಟ್ ಯುರನೆಸ್, ನೆಪ್ಚೂನ್ ಅಂತ. ಇದು ನೆನ್ಪಿಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗಬಹುದು. ನೀರನ್ನು ಶುದ್ಧೀಕರಿಸಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕ ಯಾವುದು? ಕ್ಲೋರಿನ್. ನೀರಿನಲ್ಲಿರುವ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ಕ್ಲೋರಿನನ್ನು ವ್ಯಾಪಕವಾಗಿ ಬಳಸಲಾಗುತ್ತೆ. ಇದು ಪರಿಣಾಮಕಾರಿಯಾಗಿ ಸೋಂಕು ನಿವಾರಕವಾಗಿದ್ದು, ನೀರಿನ ಶುದ್ಧೀಕರಣ ಘಟಕಗಳಲ್ಲಿ ಮತ್ತು ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ನೀರನ್ನು ಸುರಕ್ಷಿತಗೊಳಿಸಲು ಇದನ್ನು ಉಪಯೋಗಿಸ್ತಾರೆ. ಭೂಕಂಪವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಸಿಸ್ಮೋಗ್ರಾಫ್. ಈ ಸಿಸ್ಮೋಗ್ರಾಫ್ನಿಂದ ಭೂಕಂಪಗಳ ಸಮಯದಲ್ಲಿ ಭೂಮಿಯ ಚಲನೆಯನ್ನು ದಾಖಲಿಸುವ ಒಂದು ಸಾಧನವಾಗಿದೆ. ಇದು ಭೂಕಂಪಗಳ ತೀವ್ರತೆ ಮತ್ತು ಅವಧಿಯನ್ನು ಅಳೆಯಲು ಸಹಾಯ ಮಾಡುತ್ತದೆ.